ಹಾಯ್ ನಮಸ್ಕಾರ ಎಲ್ರಿಗೂ. ಸೋನು ಕಿಚನ್ಗೆ ಸ್ವಾಗತ. ನಾನಿವತ್ತು ಗದಗ ಬಡ್ಗಿನಿ ಸ್ಪೆಷಲ್ ಪೂರಿ ಮತ್ತು ಪುಟಾಣಿ ಚಟ್ನಿ ಮಾಡಿ ತೋರಿಸ್ತಾ ಇದ್ದೀನಿ. ನನ್ನ ಚಾನಲ್ಗೆ ಹೊಸದಾಗಿ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬನ್ನಿ, ಆಗಿದ್ರೆ ಪೂರಿ ಚಟ್ನಿ ಮಾಡೋದು ಹೇಗೆ ಅಂತ ನೋಡೋಣ. ಇಲ್ಲಿ ಒಂದು ಕಪ್ನಷ್ಟು ಗೋಧಿ ಹಿಟ್ಟು ತೊಗೊಂಡಿದ್ದೀನಿ, ಅಂದರೆ ಚಪಾತಿ ಹಿಟ್ಟು. ಇಲ್ಲಿ 1 ಸ್ಪೂನಷ್ಟು ನಾನು ಚಿಕ್ಕ ಸ್ಪೂನಿಂದ ಸ್ವಲ್ಪ ಉಪ್ಪು ಹಾಕ್ತಾ ಇದ್ದೀನಿ. ಇದನ್ನು ಮಿಕ್ಸ್ ಮಾಡ್ಕೋಬೇಕು. ಸ್ವಲ್ಪ ಮೈದಾ ಹಾಕ್ಕೊತಾ ಇದ್ದೀನಿ. ಇವಾಗ ನೀರು ಹಾಕಿ ಇದನ್ನು ಕಲಿಸ್ಬೇಕು. ಇವಾಗ ಇದನ್ನು 10 ನಿಮಿಷ ನೆನೆಯಕ್ಕೆ ಬಿಟ್ಬಿಡಿ. ಇವಾಗ ಹಿಟ್ಟು ನೆನೆಯವರೆಗೂ ನಾನು ಇಲ್ಲಿ ಚಟ್ನಿ ಮಾಡ್ಕೊತಾ ಇದ್ದೀನಿ. ಇದನ್ನು ಮಿಕ್ಸಿ ಮಾಡ್ಕೋಬೇಕೀಗ. ಅರ್ಧ ಕಪ್ಪು ಪುಟಾಣಿ ತೊಗೊಂಡಿದ್ದೀನಿ, ಇದನ್ನು ಮಿಕ್ಸಿ ಮಾಡ್ಕೋಬೇಕು. ನೋಡಿ, ಮಿಕ್ಸಿ ಆಗಿದೆ. ಇವಾಗ ಪೂರಿ ಜೊತೆ ಚಟ್ನಿ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಗ್ಯಾಸ್ ಸ್ಟವ್ ಆನ್ ಮಾಡ್ಕೊತಾ ಇದ್ದೀನಿ ನಾನು. ಇದು ಬಿಸಿ ಆಗಲಿ. ಇಲ್ಲಿ ಸ್ವಲ್ಪ ಎಣ್ಣೆ ಹಾಕ್ತಾ ಇದ್ದೀನಿ ನಾನು. ಎಣ್ಣೆ ಬಿಸಿ ಆಗಲಿ. ನೋಡಿ, ಎಣ್ಣೆ ಬಿಸಿ ಆಗಿದೆ. ಇಲ್ಲಿ ಸ್ವಲ್ಪ ಸಾಸಿವೆ ಹಾಕ್ತಾ ಇದ್ದೀನಿ ನಾನು. ಸಾಸಿವೆ ಹಾಕಿದ ಮೇಲೆ ಅದು ಚಟಪಟ ಅಂತ ಸೌಂಡ್ ಬರಬೇಕು. ಆಮೇಲೆ ಜೀರಿಗೆ ಹಾಕೋಣ. ನೋಡಿ, ಸೌಂಡ್ ಬರ್ತಾ ಇದೆ. ಇವಾಗ ಸ್ವಲ್ಪ ಜೀರಿಗೆ, ಇಲ್ಲಿ ಹಸಿಮೆಣಸಿನ್ಕಾಯಿ ನಾನು 2 ಕಟ್ ಮಾಡ್ಕೊಂಡಿದ್ದೆ, ಅದನ್ನು ಹಾಕ್ತಾ ಇದ್ದೀನಿ. ಹೀಗೆ ಖಾರ ಜಾಸ್ತಿ ಬೇಕಂದ್ರೆ ಜಾಸ್ತಿ ಹಾಕ್ಬೋದು. ಇಲ್ಲಿ ಆನಿಯನ್ ಹಾಕ್ತಾ ಇದ್ದೀನಿ, ಈರುಳ್ಳಿ 1 ಕಟ್ ಮಾಡ್ಕೊಂಡಿದ್ದೆ, ಮತ್ತು ಕರಿಬೇವಿನ ಸೊಪ್ಪು. ಇವಾಗ ಸ್ವಲ್ಪ ಉಪ್ಪು ಹಾಕ್ತಾ ಇದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳ್ಳಿ. ಸ್ವಲ್ಪ ಅರಿಶಿನ ಮತ್ತು ಸಕ್ಕರೆ ಹಾಕ್ತಾ ಇದ್ದೀನಿ. ಸಕ್ಕರೆ ಸ್ವಲ್ಪ ಜಾಸ್ತಿನೇ ಹಾಕೊಳ್ಳಿ, ಇದು ಸ್ವೀಟಾಗೇ ಇರುತ್ತೆ. ನಾನು 1 ಸ್ಪೂನಿಂದ 1 ಸ್ಪೂನ್ ಹಾಕ್ಕೊಂಡಿದ್ದೀನಿ. ಇವಾಗ ಗ್ಯಾಸ್ ಸ್ಟವ್ ಆಫ್ ಮಾಡ್ಕೊಳ್ಳಿ. ಇದು ಸ್ವಲ್ಪ ತಣ್ಣಗಾಗಬೇಕು. ತಣ್ಣಗಾದ್ಮೇಲೆ ನಾನು ಪುಟಾಣಿ ಹಿಟ್ಟು ಹಾಕ್ತಾ ಇದ್ದೀನಿ. ಇವಾಗ 1 ಗ್ಲಾಸ್ ನೀರು, ನೀವು ಕ್ವಾಂಟಿಟಿ ನೋಡ್ಕೊಂಡು ಹಾಕೊಳ್ಳಿ. ಇವಾಗ ಇದು ತಣ್ಣಗಾಗಿದೆ. ಸ್ವಲ್ಪ ನಾನು ಪುಟಾಣಿ ಹಿಟ್ಟು ಮಾಡ್ಕೊಂಡಿದ್ದೆಲ್ಲ, ಇದು ನೋಡಿ ಈ ಥರ ಸ್ವಲ್ಪ ಸ್ವಲ್ಪ ಹಾಕ್ತಾ ಇರಬೇಕು. ತುಂಬ ಒಂದೇ ಸರಿ ಫುಲ್ ಹಾಕೊಳ್ಬೇಡಿ, ಸ್ವಲ್ಪ ಸ್ವಲ್ಪನೇ ಹಾಕೊಳ್ಳಿ. ನೋಡಿ ಈ ಥರ. ನಿಮಗೆ ಇನ್ನೂ ಸ್ವಲ್ಪ ಗಟ್ಟಿ ಬೇಕಂತೂ ಮಾಡ್ಕೊಬೋದು, ಇಲ್ಲ ಇಷ್ಟೇ ಆದರೂ ಇದು ಚೆನ್ನಾಗೇ ಇರುತ್ತೆ ಪೂರಿ ಜೊತೆಗೆ. ಇದು ಬಿಸಿ ಮಾಡೋದು ಬೇಡ, ಇದು ತಣ್ಣಗೇ ಇರಬೇಕು. ಬನ್ನಿ, ಇದು ರೆಡಿಯಾಗಿದೆ. ಇವಾಗ ನಾನು ಪೂರಿ ಮಾಡ್ಕೊತೀನಿ. ಪುಟಾಣಿ ಹಿಟ್ಟು ಹಾಕಬೇಕಾದ್ರೆ ನೀವು ಇದು ತಣ್ಣಗಿದ್ದಾಗಲೇ ಹಾಕಬೇಕು. ನೀವು ಇದನ್ನು ಬಿಸಿ ಮಾಡ್ಕೊಳ್ಳೋದೇ ಬೇಡ, ಮತ್ತು ಗ್ಯಾಸ್ ಸ್ಟವ್ ಆನ್ ಮಾಡ್ಕೋಬೇಡಿ. ಇದು ರೆಡಿಯಾಗಿದೆ. ಇಲ್ಲಿ ಇವಾಗ ಒಂದು ಬಾಣಲೆಯಲ್ಲಿ ಎಣ್ಣೆ ಬಿಸಿ ಮಾಡೋಕೆ ಇಟ್ಟಿದ್ದೀನಿ. ಎಣ್ಣೆ ಬಿಸಿ ಆಗೋವರೆಗೂ ನಾವು ಪೂರಿ ಲಟ್ಟಿಸ್ಕೊಳ್ಳೋಣ ಬನ್ನಿ. ಆವಾಗಲೇ ನಾನು ಹಿಟ್ಟನ್ನ ಇಟ್ಕೊಂಡಿದ್ದೆಲ್ಲ, ಇದು 10ರಿಂದ 15 ನಿಮಿಷ ಆಗಿದೆ. ನಾನು ಇದನ್ನು ಓಪನ್ ಮಾಡ್ತಾ ಇದ್ದೀನಿ. ನೋಡಿ ಈ ಥರ ಆಗಿದೆ. ಇದನ್ನು ನೋಡಿ ಈ ಥರ ಆಗಿದೆ. ಇದನ್ನು ಚಿಕ್ಕ ಚಿಕ್ಕ ಉಳ್ಳೆ ಮಾಡ್ಕೋಬೇಕು. ಅಂದರೆ ಈ ಥರ ಈ ಥರನೇ ಮಾಡ್ಕೋಬೇಕು ಎಲ್ಲನೂ. ನೋಡಿ, ಇವಾಗ ಒಳ್ಳೆ ರೆಡಿಯಾಗಿದೆ. ಇದನ್ನು ಸ್ವಲ್ಪ ಹಿಟ್ಟು ಗಟ್ಟಿಯಾಗಿ ನಾದ್ಕೊಳ್ಳಿ, ಇಲ್ಲಾಂದರೆ ಪೂರಿ ಲಟ್ಸೋಕ್ಕೆ ಬರಲ್ಲ. ನೋಡಿ, ಇವಾಗ ಪೂರಿ ಲಟ್ಟಿಸ್ತಾ ಇದ್ದೀನಿ. ಇದರಲ್ಲಿ ಸ್ವಲ್ಪ ಮೈದಾ ತೊಗೊಂಡಿದ್ದೀನಿ ನಾನು. ನೀವೆಲ್ಲ ಗೋಧಿ ಹಿಟ್ಟನ್ನು ತೊಗೋಬೋದು, ಮೈದಾ ಅವೈಲಬಲ್ ಇಲ್ಲ ಅಂದರೆ. ಇದನ್ನು ನಾನು ಇವಾಗ ಲಟ್ಟಿಸ್ತಾ ಇದ್ದೀನಿ. ನೀವು ಎಣ್ಣೆನೂ ಕೂಡ ಯೂಸ್ ಮಾಡ್ಕೋಬೋದು. ಹಿಟ್ಟು ಬೇಡ ನಮಗೆ ಅಂದರೆ ನೀವು ಎಣ್ಣೆ ಕೂಡ ಯೂಸ್ ಮಾಡ್ಕೋಬೋದು. ಈ ಥರ ನಾನು ಹಿಟ್ಟು ಹಚ್ತಾ ಇದ್ದೀನಲ್ಲ, ಅಲ್ಲೇ ನೀವು ಎಣ್ಣೆ ಹಾಕ್ಕೊಂಡು ಮಾಡ್ಕೋಬೋದು.
ನೋಡಿ ಈ ಥರ. ಸೈಜ್ ಇನ್ನೂ ಸ್ವಲ್ಪ ದೊಡ್ಡ ಬೇಕಾದ್ರೆ ನೀವು ದೊಡ್ಡ ಮಾಡ್ಕೋಬೋದು. ಇವಾಗ ಪೂರಿ ರೆಡಿ ಇದೆ, ಅದನ್ನು ಎಣ್ಣೆಯಲ್ಲಿ ಹಾಕೋಣ ಬನ್ನಿ. ನೋಡಿ ಎಣ್ಣೆ ಬಿಸಿಯಾಗಿದೆ. ಇವಾಗ ನಾನು ಒಂದೊಂದಾಗಿ ಪೂರಿ ಹಾಕ್ತಾಯಿದ್ದೀನಿ. ನೋಡಿ ಪೂರಿ ಎಷ್ಟೊಂದು ಚೆನ್ನಾಗಿ ಹೋಗ್ತಾ ಇದೆ. ಇದು ಸ್ವಲ್ಪ ರೆಡ್ ಕಲರ್ ಬರೋವರೆಗೂ ಇದನ್ನು ಎಣ್ಣೆಲ್ಲೇ ಇರಬೇಕಿದು. ನೋಡಿ ಪೂರಿ ರೆಡಿ ಇದೆ. ನೋಡಿ ಎಷ್ಟೊಂದು ಚೆನ್ನಾಗಿ ಹೋಗ್ತಾ ಇದೆ ಅಲ್ಲ. ನನ್ನ ಚಾನಲ್ನ ನೀವು ಹೊಸದಾಗಿ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಮತ್ತು ಈ ಥರ ಪೂರಿ ಚಟ್ನಿ ಮಾಡ್ಕೊಂಡು ತಿಂದ್ಬಿಟ್ಟು ಟೇಸ್ಟ್ ಹೇಗಿತ್ತು ಅಂತ ಕಮೆಂಟ್ಸ್ನಲ್ಲಿ ತಿಳಿಸಿ. ಲೈಕ್ ಮಾಡೋದು ಮಾತ್ರ ಮರಿಬೇಡಿ, ಸಪೋರ್ಟ್ ಮಾಡಿ. ನೋಡಿ ಇವಾಗ ಇದು ರೆಡಿ ಇದೆ. ನೋಡಿ ಪೂರಿ ಚಟ್ನಿ ರೆಡಿ ಇದೆ. ನಾನು ಮಾಡಿರೋ ಪೂರಿ ಚಟ್ನಿ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಫ್ರೆಂಡ್ಸ್ಗೆ ರಿಲೇಟಿವ್ಗೆ ಶೇರ್ ಮಾಡಿ, ಮತ್ತು ಟೇಸ್ಟ್ ಹೇಗಿತ್ತು ಅಂತ ಕಮೆಂಟ್ಸ್ನಲ್ಲಿ ತಿಳಿಸಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.